ಬಿ.ಕೆ. ಹರಿಪ್ರಸಾದ್ ನಾವು ಒಟ್ಟಿಗೆ ಊಟ ಮಾಡಿದ್ವಿ. ನಾವು ರಾಜಕಾರಣಿಗಳು ಸಹಜವಾಗಿ ಚರ್ಚೆ ಮಾಡಿದ್ವಿ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಮತ್ತು ಜಮೀರ್ ಅಹಮದ್ ಖಾನ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಒಟ್ಟಿಗೆ ಮೀಟಿಂಗ್ ಮಾಡಿದಂತಹ ವಿಚಾರ ನಾನಾ ರೀತಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂತಹ ಸಂದರ್ಭದಲ್ಲೇ ಪರಮೇಶ್ವರ್ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದು. ತಮಿಳುನಾಡು, ಬಂಗಾಳ, ಕೇರಳದ ಬಗ್ಗೆ ಚರ್ಚೆ ಮಾಡಿದ್ವಿ. ಅಲ್ಲಿನ ಚುನಾವಣೆ ಫಲಿತಾಂಶ ಏನಾಗಬಹುದು ಅಂತ. ರಾಜ್ಯ ರಾಜಕಾರಣದ ಬಗ್ಗೆ ಹೆಚ್ಚು ಮಾತಾಡೋಕೆ ಹೋಗಿಲ್ಲ ನಾವು. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಅಗತ್ಯವೂ ಇಲ್ಲ. ಬಹಳ ಮುಖ್ಯವಾಗಿ ಇರುವಂಥದ್ದು ನಮ್ಗೆ ಹೈಕಮಾಂಡ್ ಇದೆ. ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಆ ನಿರ್ಧಾರಕ್ಕೆ ನಾವು ಬದ್ಧ. ಪರಮೇಶ್ವರ್ ಹೇಳುವಂಥ ಮಾತಿದು. ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ನೋ ಯೂಸ್, ಉಪಯೋಗಕ್ಕೆ ಬರಲ್ಲ ರೀ ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ. ಇದು ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಂತ ಒಂದು ಹೇಳಿಕೆ. ಬಿ.ಕೆ. ಹರಿಪ್ರಸಾದ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಜಮೀರ್ ಅಹಮದ್ ಖಾನ್ ಒಟ್ಟಿಗೆ ಸೇರಿದ್ರು. ಈ ತ್ರಿಮೂರ್ತಿಗಳ ಒಟ್ಟಿಗೆ ಸೇರಿದ್ದರ ಕಾರಣ ಏನಿರಬಹುದು, ಏನ್ ಚರ್ಚೆ ಆಗಿರಬಹುದು ಅನ್ನುವಂತಹ ಸಂದರ್ಭದಲ್ಲೇ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಅವರು ಉತ್ತರಿಸ್ತಾ ಇದ್ರು. ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಕೇರಳದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಆದರೆ ರಾಜ್ಯ ರಾಜಕಾರಣದ ಬಗ್ಗೆ ನಾವೇನು ಮಾತಾಡೋಕೆ ಹೋಗಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ಇದೆ, ಅದು ನೋಡ್ಕೊಳುತ್ತೆ ಅಂದಿದ್ದಾರೆ. ಹರಿಪ್ರಸಾದ್ ಅವರು ನಾವೆಲ್ಲ ಊಟ ಮಾಡ್ತೇವೆ, ಒಳ್ಳೆ ಊಟ ಮಾಡಿದ್ವಿ ಆಯ್ತಾ. ಊಟ ಮಾಡುವಾಗ ಸ್ವಾಭಾವಿಕವಾಗಿ ನಾವೆಲ್ಲ ಯಾರು ರಾಜಕಾರಣ, ಸೊ ಅದರಿಂದ ರಾಜಕಾರಣ ಮಾತಾಡಲೇಬೇಕಲ್ಲ. ಸೊ ರಾಜಕಾರಣನೂ ಮಾತಾಡಿದ್ವಿ, ಅದರಲ್ಲಿ ಏನು ಮುಚ್ಚುಮರೆ ಏನಿದೆ. ರಾಜಕಾರಣನೂ ಪ್ರಸ್ತುತ ರಾಜಕಾರಣ ಮಾತಾಡಿದ್ವಿ. ಬೆಂಗಾಳದಲ್ಲಿ ಏನಾಗ್ತಾ ಇದೆ, ಕೇರಳದಲ್ಲಿ ಏನಾಗ್ತಾ ಇದೆ, ಆಮೇಲೆ ತಮಿಳುನಾಡಲ್ಲಿ ನಮ್ಮ ಪಕ್ಷದ ಸ್ಥಿತಿಗತಿಗಳೇನು, ಆಮೇಲೆ ಕೇರಳದಲ್ಲಿ ಸರ್ಕಾರ ನಮ್ಮದು ಬರುತ್ತಾ ಬರಲ್ವಾ, ಇದನ್ನೆಲ್ಲ ವಿಶ್ಲೇಷಣೆ. ಇದು ಚುನಾವಣೆ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋವಾಗ ನಾವು ಇದೆಲ್ಲ ಮಾತಾಡ್ಬೇಕಲ್ವಾ, ಅದೆಲ್ಲ ಮಾತಾಡಿದ್ರು. ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡಲಿಲ್ಲ, ಇಲ್ಲ ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡಿದ್ರು, ಆದರೆ ಹೆಚ್ಚೇನು ಮಾತಾಡಲಿಲ್ಲ. ಇದನ್ನೇ ಸ್ವಲ್ಪ ಹೆಚ್ಚು ವಿಶ್ಲೇಷಣೆ ಮಾಡಿದವು. ಸಿಎಂ ಭೇಟಿ ಅವ್ರವ್ರ ಕೆಲಸಗಳಿರುತ್ತೆ, ಸಿಎಂ ಹತ್ರ ಭೇಟಿ ಮಾಡಿದ್ದೆ ಸಿಎಂ ಅಂತಾನು ಹೇಳಿದ್ರು. ಹರಿಪ್ರಸಾದ್ ಅವರು ನಾವೆಲ್ಲ ಊಟ ಮಾಡ್ತೇವೆ, ಒಳ್ಳೆ ಊಟ ಮಾಡಿದ್ವಿ ಆಯ್ತಾ. ಊಟ ಮಾಡುವಾಗ ಸ್ವಾಭಾವಿಕವಾಗಿ ನಾವೆಲ್ಲ ಯಾರು